श्रये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಶ್ರೀಕೃಷ್ಣ ಪರಮಾತ್ಮ ಶತಧನ್ವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಸಂಕಲ್ಪ ಮಾಡ್ತಾನೆ. ಆ ವಿಚಾರ ಶತಧನ್ವನಿಗೆ ಗೊತ್ತಾಗುತ್ತೆ. ಕೊನೆಗೆ ಅವನು ತನ್ನ ಆಪ್ತರಾದಂತಹ ಕೃತವರ್ಮ ಮತ್ತು ಅಕ್ರೂರರ ಬಳಿ ಬಂದು ಪ್ರಾರ್ಥನೆ ಮಾಡ್ತಾನೆ, ದಯವಿಟ್ಟು ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿ ಅಂತ. ಆದರೆ ಅವರಿಗೆ ಆವಾಗ ಬುದ್ಧಿ ಬಂದಿರುತ್ತೆ. ಪ್ರಾರಂಭದಲ್ಲಿ ಕೃಷ್ಣನ ವಿರೋಧವನ್ನು ಮಾಡಿರ್ತಾರೆ, ಆದರೆ ಈಗ ಜ್ಞಾನೋದಯ ಆಗಿರುತ್ತೆ. ಹಾಗಾಗಿ ಅವ್ರು ಹೇಳ್ತಾರೆ, ನಾವಾಂ ವಿರೋಧಂ ಮನಸಾಪಿ ಕುರುಮಃ ಅಂತ. ಪರಮಾತ್ಮನ ವಿರೋಧವನ್ನು ನಾವು ಮನಸ್ಸಿನಲ್ಲಿಯೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದಾಗ, ಕೊನೆಗೆ ಶತಧನ್ವ ಆ ಸ್ಯವಂತಕ ಮಣಿಯನ್ನು ಅಕ್ರೂರನ ಕೈಯಲ್ಲಿ ಕೊಟ್ಟು ತಾನು ಒಂದು ಅಶ್ವೀಂ ಆರೋಹ್ಯ ಹೆಣ್ಣು ಕುದುರೆಯನ್ನ ಏರಿ ಅಲ್ಲಿಂದ ಓಡಿ ಹೋದ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 31ನೇ ಶ್ಲೋಕದಿಂದಾಗಿ ಪ್ರಾರಂಭ. ಅನ್ವೇವತಂ ಕೃಷ್ಣ ರಾಮೌ ರಥೇನ ಯಾತೌ ಶತಂ ಯೋಜನಾನಾಂ ದಿನೇನ. ಗತ್ವಾ ಮೃತಾಯಾಂ ಬಡವಾಯಾಂ ಪದೈವ ಸಂಪ್ರಾದ್ರವತ್ ಕೃಷ್ಣ ಏನಂ ಪದಾಗ. ಪದಚ್ಛೇದ. ಅನ್ವೇವ ತಂ ಕೃಷ್ಣರಾಮೌ ರಥೇನ ಯಾತೌ ಶತಂ ಯೋಜನಾನಾಂ ದಿನೇನ ಗತ್ವಾ ಮೃತಾಯಾಂ ಬಡವಾಯಾಂ ಪದ ಏವ ಸಂಪ್ರಾದ್ರವತ್ ಕೃಷ್ಣಃ ಏನಂ ಪದ ಅಗಾತ್. ಶತಧನ್ವ ಹೆಣ್ಣು ಕುದುರೆಯನ್ನು ಏರಿ ಓಡ್ತಾ ಇದ್ದಾನೆ. ಅನ್ವೇವ ಅವನನ್ನ ಬೆನ್ನಟ್ಟಿಕೊಂಡು ಕೃಷ್ಣ ಮತ್ತು ರಾಮರು, ಕೃಷ್ಣ ಮತ್ತು ಬಲರಾಮ ಇಬ್ಬರು ಕೂಡ ರಥೇನ ಯಾತು ರಥದಲ್ಲಿ ಹೋಗ್ತಾ ಇದ್ದಾರೆ. ಹೀಗೆ ಮುಂದೆ ಕುದುರೆಯನ್ನು ಏರಿ ಶತಧನ್ವ ಓಡಿ ಹೋಗ್ತಾ ಇದ್ದಾನೆ. ಅವನನ್ನು ಬೆನ್ನಟ್ಟಿಕೊಂಡು ಬಲರಾಮ ಮತ್ತು ಕೃಷ್ಣರು ರಥದಲ್ಲಿ ಹೋಗ್ತಾ ಇದ್ದಾರೆ. ಶತಧನ್ವನ ಹತ್ತಿರ ಇದ್ದಂತಹ ಆ ಕುದುರೆ, ಹೆಣ್ಣು ಕುದುರೆ ಭಾರಿ ಬಲಿಷ್ಠವಾದಂತಹ ಕುದುರೆ. ಎಲ್ಲಿವರೆಗೆ ಅಂತಂದ್ರೆ, ಕೇವಲ ಒಂದೇ ದಿನದಲ್ಲಿ ಶತಂ ಯೋಜನಾನಾಂ ಗತ್ವ 100 ಯೋಜನ. ಒಂದು ಯೋಜನ ಅಂದ್ರೆ ಹತ್ತಿರ 8 ರಿಂದ 12 ಕಿಲೋಮೀಟರ್ ಅಂತ ಇವತ್ತಿನ ಲೆಕ್ಕ. ಅಷ್ಟು ಕಿಲೋಮೀಟರ್ನಷ್ಟು ದೂರ ಒಂದೇ ದಿವಸ ಪ್ರಯಾಣ ಮಾಡಿದಂತೆ ಆ ಹೆಣ್ಣು ಕುದುರೆ. ಇಂದಿನ ಲೆಕ್ಕದಲ್ಲಿ ನೋಡೋದಾದ್ರೆ ಸರಿಸುಮಾರು 1000 ಕಿಲೋಮೀಟರ್ನಷ್ಟು ಹೆಣ್ಣು ಕುದುರೆ ಒಂದೇ ದಿನ ಪ್ರಯಾಣ ಮಾಡಿತು. ಅಷ್ಟು ದೂರ ಪ್ರಯಾಣ ಮಾಡಿ ಕೊನೆಗೆ ಆ ಕುದುರೆ ಎಂಬುದೇನಾಯಿತು, ಅಷ್ಟು ದೂರ ಪ್ರಯಾಣ ಮಾಡಿದ್ದರ ಪರಿಣಾಮವಾಗಿ ಬಡವಾಯಾಂ ಮೃತಾಯಾಂ, ಬಡವ ಅಂದ್ರೆ ಹೆಣ್ಣು ಕುದುರೆ, ಆ ಹೆಣ್ಣು ಕುದುರೆ ಸತ್ತೇ ಹೋಗಿಬಿಡ್ತು. ಒಂದು ದಿವಸ ಅಷ್ಟು ಪ್ರಯಾಣ ಮಾಡಿದ್ರೆ ಹೇಗೆ ಸಾಧ್ಯ ತಡ್ಕೊಳ್ಳಿಕ್ಕೆ, ಹಾಗಾಗಿ ಆ ಹೆಣ್ಣು ಕುದುರೆ ಸತ್ತೇ ಹೋಗಿಬಿಡುತ್ತೆ. ಹೀಗೆ ಆ ಹೆಣ್ಣು ಕುದುರೆ ಸತ್ತು ಹೋದಾಗ ಪದ ಏವ ಸಂಪ್ರಾದ್ರವತ್, ಕೊನೆಗೆ ಆ ಶತಧನ್ವ
ಕಾಲಿಂದಲೇನೆ ಓಡ್ಲಿಕ್ಕೆ ಶುರು ಮಾಡಿದ. ಕುದುರೆಯನ್ನು ಬಿಟ್ಟ ತಾನೇ ಓಡ್ಲಿಕ್ಕೆ ಶುರು ಮಾಡಿದ. ಆವಾಗ ಕೃಷ್ಣ ಏನ್ ಮಾಡಿದ, ತಾನು ಕೂಡ ಅವನನ್ನ ಪದ ಅಗಾತ್, ಬಲರಾಮನನ್ನ ಅಲ್ಲಿಯೇ ಬಿಟ್ಟು ತಾನು ಅವನ ಹಿಂದೆ ಓಡಿ ಹೋದ. ಹೀಗೆ ಕೃಷ್ಣ ಶತಧನ್ವ ಕುದುರೆ ಸತ್ತಾಗ ತಾನು ಓಡಿ ಹೋದ, ಮತ್ತು ಅವನ ಹಿಂದೆ ಕೃಷ್ಣನು ಕೂಡ ರಥದಿಂದಾಗಿ ಕೆಳಗಡೆ ಇಳಿದು ತಾನು ಓಡಿ ಹೋದ ಅಂತ. ಇಲ್ಲಿ ನಮಗೆ ಒಂದು ಸಂದೇಹ ಬರುತ್ತೆ, ಶತಧನ್ವ ಕಾಲಿಂದ ಓಡಿ ಹೋಗ್ತಾ ಇದ್ದಾನೆ, ಯಾಕೆ ಓಡಿ ಹೋದ? ಅವನ ಹತ್ತಿರ ಈಗ ಏನು ವಾಹನ ಇಲ್ಲ, ಕುದುರೆ ಇಲ್ಲ, ಸೊ ಅವನು ಅನಿವಾರ್ಯವಾಗಿ ಓಡಿ ಹೋಗಬೇಕು. ಕೃಷ್ಣನ ಹತ್ತಿರ ರಥ ಇದೆ, ರಥಕ್ಕೆ ತಕ್ಕದಾದಂತಹ ಬಲಿಷ್ಠವಾದಂತಹ ಕುದುರೆಗಳಿದ್ದಾವೆ. ಹಾಗಾಗಿ ಕೃಷ್ಣ ಯಾಕೆ ಓಡಿ ಹೋದ ಅಂತ, ರಥದಿಂದ ಕೆಳಗಡೆ ಇದೆ ಯಾಕೆ ಓಡಿ ಹೋದ ಅಂತ. ರಥದಲ್ಲಿ ಹೋಗಿದ್ರೆ ಫಾಸ್ಟ್ ಆಗಿ ಹೋಗ್ಬೋದಾಗಿತ್ತು, ಅವನ ಹಿಡ್ಕೊಳ್ಬೋದಾಗಿತ್ತು ಸುಲಭವಾಗಿ. ಯಾಕೆ ಹೊಡಿಯೋದ ಅಂತಂದ್ರೆ, ರಥ ವಾಹನಗಳೆಲ್ಲ ಹೋಗೋದು ಮುಖ್ಯ ದಾರಿಯಲ್ಲಿ, ಆದರೆ ಶತಧನ್ವ ಓಡಿ ಹೋಗ್ತಾ ಇದ್ದಾನೆ. ಓಡಿ ಹೋಗ್ಲಿಕ್ಕೆ ಮುಖ್ಯ ರಸ್ತೆಯಲ್ಲಿ ಓಡಿ ಹೋಗ್ಬೋದು, ಕಾಡಿನ ಮುಂತಾದಂತಹ ರಸ್ತೆಗಳಲ್ಲೂ ಓಡಿ ಹೋಗ್ಬೋದು. ಹಾಗಾಗಿ ರಥ ಅಲ್ಲಿ ಹೋಗ್ಲಿಕ್ಕೆ ಅನುಕೂಲವಾಗಿ ಜಾಗ ಇರೋದಿಲ್ಲ. ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ನಡುವೆ ರಥ ಹೋಗೋದು ಕಷ್ಟ. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ಕಾಲ್ನಡಿಗೆಯಲ್ಲಿ ಓಡಿ ಹೋದಂತಹ ವ್ಯಕ್ತಿಯನ್ನ ಕಾಲ್ನಡಿಗೆಯಲ್ಲೇ ಅವನ ಹಿಂದೆ ಹೋದರೆ ಸುಲಭವಾಗಿ ಹಿಡಿಬಹುದು ಅಂತ ಪರಮಾತ್ಮ ರಥವನ್ನು ಬಿಟ್ಟು ಕೆಳಗಡೆ ಇಳಿದು ಕಾಲ್ನಡಿಗೆಯಿಂದಾಗಿ ಅವನ ಹಿಂದೆ ಹೋದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶತಧನ್ವ ತಾನು 100 ಯೋಜನದಷ್ಟು ದೂರ ಪ್ರಯಾಣ ಮಾಡಿದಾಗ ಆ ಹೆಣ್ಣು ಕುದುರೆಯೇ ಸತ್ತು ಹೋದಾಗ ತಾನು ಓಡಿ ಹೋದ, ಅವನ ಹಿಂದೆ ಕೃಷ್ಣ ಪರಮಾತ್ಮನು ಕೂಡ ಬೆನ್ನಟ್ಟಿದ. ಮುಂದೆ ಚಿತ್ವಾ ಶಿರಸ್ತಸ್ಯ ಚಕ್ರೇಣ ಕೃಷ್ಣೋ ಜಾನನ್ ಅಕ್ರೂರೇ. ಮಣಿಮೇತೇನ ದತ್ತಂ. ಅಪ್ಯಜ್ಞವತ್ ಲೋಕ ವಿಡಂಬನಾಯ ಪರೀಕ್ಷವಾಸೋತ್ರ ನೇತ್ಯಾಹ ರಾಮಂ. ಪದಚ್ಛೇದ. ಚಿತ್ವಾ ಶಿರಃ ತಸ್ಯ ಚಕ್ರೇಣ ಕೃಷ್ಣಃ ಜಾನನ್ ಅಕ್ರೂರೆ ಮಣಿಂ ಏತೇನ ದತ್ತಂ ಅಪಿ ಅಜ್ಞವತ್ ಲೋಕ ವಿಡಂಬನಾಯ ಪರೀಕ್ಷ್ಯ ವಾಸಃ ಅತ್ರ ನ ಇತಿ ಆಹ ರಾಮಂ. ಕೊನೆಗೆ ಶತಧನ್ವ ಸಿಕ್ಕ ಶತಧನ್ವನನ್ನ ತಸ್ಯ ಶಿರಃ ಅವನ ತಲೆಯನ್ನ ಚಕ್ರೇಣ ಚಿತ್ವ ತನ್ನ ಕೈಯಲ್ಲಿದ್ದಂತಹ ಚಕ್ರದಿಂದಾಗಿ ಪರಮಾತ್ಮ ಶತಧನ್ವನ ಶಿರಚ್ಛೇದವನ್ನು ಮಾಡ್ತಾ ಇದ್ದಾನೆ. ಹೀಗೆ ಪರಮ ಪ್ರಾಮಾಣಿಕನಾದಂತಹ ಸತ್ರಾಜಿತನನ್ನ, ತನ್ನ ಮಾವನನ್ನ ಕೊಂದಿದ್ದರ ಪರಿಣಾಮವಾಗಿ ಅದಕ್ಕೆ ಶಿಕ್ಷೆಯ ರೂಪದಲ್ಲಿ ಪರಮಾತ್ಮ ಅವನ ಶಿರಚ್ಛೇದವನ್ನು ಮಾಡಿ ಸಂಹಾರವನ್ನು ಮಾಡಿದ. ಸರಿ, ಈಗೇನ್ ಬೇಕು? ಮಣಿ ಬೇಕು. ಮಣಿ ಎಲ್ಲಿದೆ? ವಾಸ್ತವಿಕವಾಗಿ ಅಕ್ರೂರನ ಕೈಲಿ ಕೊಟ್ಟು ಬಂದು ಬಿಟ್ಟಿದ್ದಾನೆ ಶತಧನ್ವ.
ಅದು ಕೊಟ್ಟಿದ್ದು ಯಾರಿಗ್ ಗೊತ್ತಿದೆ? ಕೃಷ್ಣನಿಗೂ ಗೊತ್ತಿದೆ. ಜಾನನ್ ಅಕ್ರೂರೇ ಮಣಿಂ ಏತೇನ ದತ್ತಂ, ಅಕ್ರೂರರ ಹತ್ತಿರ ಮಣಿಯನ್ನ ಏತೇನ ದತ್ತ ಇವನು ಕೊಟ್ಟಿದ್ದಾನೆ ಅಂತ ಪರಮಾತ್ಮನಿಗೆ ಗೊತ್ತಿದೆ. ಗೊತ್ತಿದ್ದರೂ ಕೂಡ ಅಜ್ಞವತ್ ಲೋಕ ವಿಡಂಬನಾಯ, ಏನೋ ಗೊತ್ತಿಲ್ಲದವರಂತೆ ಲೋಕ ವಿಡಂಬನೆಯನ್ನ ಮಾಡ್ಲಿಕ್ಕೋಸ್ಕರ, ಕೃಷ್ಣನಿಗೆ ಏನು ಗೊತ್ತಿಲ್ಲ ಅಂತ ಲೋಕ ವಿಡಂಬನೆಯನ್ನ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ? ವಾಸಃ ಪರೀಕ್ಷಾ, ಅವನು ಹುಟ್ಟಂತಹ ಬಟ್ಟೆ ಗಿಟ್ಟೆ ಎಲ್ಲವೂ ಕೂಡ ಚೆಕ್ ಮಾಡ್ತಾನೆ, ಮಣಿ ಎಲ್ಲಾದ್ರೂ ಇದೆನಾ ಅಂತ. ಎಲ್ಲೂ ಕೂಡ ಮಣಿ ಕಾಣಿಸೋದಿಲ್ಲ. ತಕ್ಷಣ ಅಲ್ಲಿಗೆ ಯಾರು ಬಂದ್ರು? ಬಲರಾಮ ಬಂದ. ಬಲರಾಮ ಬಂದಾಗ ಕೃಷ್ಣ ಹೇಳ್ತಾನೆ, ಇವನ ಹತ್ತಿರ ಮಣಿ ಇಲ್ಲ, ನಾವು ಬಂದಿದ್ಯಾತಕ್ಕೋಸ್ಕರ ಇವನನ್ನು ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ. ಆದರೆ ಇವನ ಹತ್ತಿರ ಮಣಿಯೇ ಇಲ್ಲ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತನಗೆ ಗೊತ್ತಿದ್ದರೂ ಕೂಡ, ಅಕ್ರೂರನ ಹತ್ತಿರ ಮಣಿ ಇದೆ ಅಂತ ಗೊತ್ತಿದ್ದರೂ ಕೂಡ ತಾನೇ ಮಾಡಿದ, ಮಣಿ ಇಲ್ಲ ಎಂಬುದಾಗಿ ಬಲರಾಮನ ಹತ್ತಿರ ಹೇಳಿದ. ಈ ರೀತಿಯಾಗಿ ಯಾಕೆ ಹೇಳಿದ ಅಂತ ಮುಂದೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಂದೆ ಅವಿಶ್ವಾಸಾತ್ ಸತು ಸಕ್ರೋಧ ಏವ ಯಯೌ ವಿದೇಹಾನ್ ಅವಸತ್ ಪಂಚಚಾಬ್ದಾನ್. ಜಾನನ್ ಪಾರ್ಥೇಭ್ಯಃ ಆಹಾರ್ಯತಾಂ ಕೇಶವಸ್ಯ ವಶೀಕರ್ತುಂ ಧಾರ್ತರಾಷ್ಟ್ರಃ ಬಲಂ ಗಾತ್. ಪದಚ್ಛೇದ. ಅವಿಶ್ವಾಸಾತ್ ಸಹ ತು ಸಕ್ರೋಧಃ ಏವ ಯಯೌ ವಿದೇಹಾನ್ ಅವಸತ್ ಪಂಚ ಚ ಅಬ್ದಾನ್ ಜಾನನ್ ಪಾರ್ಥೇಭ್ಯಃ ಅಹಾರ್ಯತಾಂ ಕೇಶವಸ್ಯ ವಶೀಕರ್ತುಂ ಧಾರ್ತರಾಷ್ಟ್ರಃ ಬಲಂ ಗಾತ್. ಬಲರಾಮನಿಗೆ ಕೃಷ್ಣನ ಮಾತಿನಲ್ಲಿ ವಿಶ್ವಾಸ ಬರಲಿಲ್ಲ. ಕೃಷ್ಣನೇ ಈ ಮಣಿನ ಇಟ್ಕೊಂಡಿದ್ದಾನೆ, ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ, ತಪ್ಪು ತಿಳಿದ. ಹೀಗೆ ಅವಿಶ್ವಾಸದಿಂದಾಗಿ ಸತು ಸಕ್ರೋಧ, ಅವನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ತಕ್ಷಣ ಅವನೇ ಮಾಡ್ತಾ ಇದ್ದಾನೆ, ಪರಮಾತ್ಮ ಕೃಷ್ಣನ ಮಾತನ್ನು ನಂಬದೇನೆ ನಾನು ಇಲ್ಲಿ ಇರೋದಿಲ್ಲ, ನಿನ್ನ ಜೊತೆ ಇನ್ಮೇಲೆ ಇರೋದಿಲ್ಲ ಅಂತ ತಾನು ಅಲ್ಲಿಂದಾಗಿ ವಿದೇಹಾನ್ ಅವಸತ್, ವಿದೇಹ ನಗರಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ. ಇಲ್ಲಿವರೆಗೆ ಅಂದ್ರೆ ದ್ವಾರಕೆಯನ್ನು ಬಿಟ್ಟು ಅಲ್ಲಿಗೆ ಹೋಗಿ ಪಂಚ ಅಬ್ದಾನ್ 5 ವರ್ಷಗಳ ಕಾಲ ಅಲ್ಲಿಯೇನೆ ಕೃಷ್ಣನನ್ನು ಬಿಟ್ಟು ವಾಸ ಮಾಡಿದ. ಈ ಸಂದರ್ಭದಲ್ಲಿ ಬಲರಾಮ ವಾಸವಾಗಿದ್ದಂತಹ ವಿದೇಹ ನಗರಕ್ಕೆ ದುರ್ಯೋಧನ ಬಂದ. ಧಾರ್ತರಾಷ್ಟ್ರ, ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಬಂದ. ಅವನ್ ಯಾಕೆ ಬಂದ ಅಂತಂದ್ರೆ, ಅವನಿಗೊಂದು ಆಸೆ ಇತ್ತು ಸಹಜವಾಗಿ, ನಾನು ಇನ್ನಷ್ಟು ಬಲಿಷ್ಠನಾಗಬೇಕು ಎಲ್ಲ ರೀತಿಯಲ್ಲೂ ಕೂಡ ಅಂತ. ಕೃಷ್ಣನನ್ನ ತನ್ನ ಹತ್ತಿರ ಸೆಳೆದುಕೊಂಡ್ರೆ ನಾನು ಇನ್ನಷ್ಟು ಬಲಿಷ್ಠನಾಗ್ತೇನೆ ಅಂತ ಗೊತ್ತಿತ್ತು ಅವನಿಗೆ. ಆದ್ರೆ ಕೃಷ್ಣ ಪಾರ್ಥೇಭ್ಯ ಅಹಾರ್ಯತಾಂ, ಪಾರ್ಥರನ್ನ ಬಿಟ್ಟು, ಅಹಾರ್ಯ ಅಂದ್ರೆ ಸೆಳೆದುಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ ಅಂತ,
ಕೃಷ್ಣನನ್ನ ಪಾಂಡವರನ್ನ ಬಿಟ್ಟು ತನ್ನ ಕಡೆ ಎಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಾಂಡವರನ್ನು ಬಿಟ್ಟು ಕೃಷ್ಣ ಪರಮಾತ್ಮ ಎಲ್ಲೆಲ್ಲೂ ಬರೋದಿಲ್ಲ, ಅದು ಗೊತ್ತಿದೆ. ಹಾಗಾಗಿ ಕೃಷ್ಣ ಸಿಗದೆ ಹೋದ್ರೆ ಏನು, ಅವನ ಅಣ್ಣನಾದಂತಹ ಬಲರಾಮನನ್ನಾದರೂ ಕೂಡ ನನ್ನ ಕಡೆಗೆ ಸೆಳೆದುಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಅವನೇನ್ ಮಾಡಿದ, ಬಲಂ ಗಾತ್, ಬಲರಾಮನ ಹತ್ತಿರ ಗಾತ್ ಅಂದ್ರೆ ಹೋದ ಅಂತ. ಹೀಗೆ ಆ ಬಲರಾಮನನ್ನ ತನ್ನ ಕಡೆ ಸೆಳೆದುಕೊಳ್ಳಬೇಕು ಎನ್ನುವಂತಹ ಆಸೆಯಿಂದಾಗಿ ದುರ್ಯೋಧನ ವಿದೇಹ ನಗರಕ್ಕೆ ಹೋದ. ಮುಂದೆ ಬಭೂವ ಶಿಷ್ಯೋಸ್ಯ ತಥಾ ಗದಾಯಾಹ ತಥಾ ಗದಾಯಾಂ ಅಸನ್ನಿಧಾನಂ ಕೇಶವಸ್ಯ ಪ್ರತೀಕ್ಷನ್. ತದಾ ಯಯಾಚೆ ಭಗಿನೀಂ ಚ ತಸ್ಯ ಸ ಚ ಪ್ರತಿಜ್ಞಾಂ ಅಕರೋತ್ ಪ್ರದಾನೇ. ಪದಚ್ಛೇದ ಬಭೂವ ಶಿಷ್ಯಃ ಅಸ್ಯ ತಥಾ ಗದಾಯಾಂ ಅಸನ್ನಿಧಾನಂ ಕೇಶವಸ್ಯ ಪ್ರತೀಕ್ಷನ್ ತದಾ ಯಯಾಚೆ ಭಗಿನೀಂ ಚ ತಸ್ಯ ಸಹ ಚ ಪ್ರತಿಜ್ಞಾಂ ಅಕರೋತ್ ಪ್ರದಾನೇ. ಅವನು ಅಲ್ಲಿಗೆ ಬಂದು ನೋಡ್ತಾನೆ, ಕೇಶವಸ್ಯ ಅಸನ್ನಿಧಾನಂ, ಅಲ್ಲಿ ಕೃಷ್ಣ ಇಲ್ಲ. ಕೃಷ್ಣನಿಲ್ಲದೇನೆ ಬಲರಾಮ ಅವನೊಟ್ಟಿಗೆ ವಿರಸದಿಂದಾಗಿ ಅಲ್ಲಿಗೆ ಬಂದಿದ್ದಾನೆ. ಇದನ್ನು ಕಂಡಂತಹ ಧೃತರಾಷ್ಟ್ರ ದುರ್ಯೋಧನ ಏನಾದ, ಬಲರಾಮನ ಶಿಷ್ಯನಾದ ಅಂತೆ. ಶಿಷ್ಯ ಬಭೂವ, ಯಾವುದರಲ್ಲಿ, ವಿಶೇಷವಾಗಿ ಗದಾಯಾಂ, ಬಲರಾಮನಿಂದಾಗಿ ಗದಾ ಯುದ್ಧವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ. ಅಭ್ಯಾಸ ಮಾಡ್ತಾ 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 ಸಹಜವಾಗಿ ಸಲುಗೆ ಜಾಸ್ತಿ ಆಯಿತು. ಸಲುಗೆ ಜಾಸ್ತಿ ಆದಾಗ ಒಂದು ದಿವಸ, ಗುರುಗಳೇ, ನನಗೆ ನಿಮ್ಮ ತಂಗಿಯಾದಂತಹ ಸುಭದ್ರೆಯ ಮೇಲೆ ಮನಸ್ಸಾಗಿದೆ, ಹಾಗಾಗಿ ನಿಮ್ಮ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಕೇಳಿದ. ಭಗಿನೀಂ ಏಯಾಚೆ, ಭಗಿನಿ ಅಂದ್ರೆ ತಂಗಿಯನ್ನು ಕೇಳಿದ. ಬಲರಾಮನಿಗೆ ಸಹಜವಾಗಿ ದುರ್ಯೋಧನ ಒಳ್ಳೆ ಬಲವನ್ನ ಕಂಡು, ಗದಾಯುದ್ಧದಲ್ಲಿ ಪ್ರಾವೀಣ್ಯತೆಯನ್ನು ಕಂಡು, ಅವಶ್ಯವಾಗಿ ನಾನು ನನ್ನ ತಂಗಿಯನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪ್ರತಿಜ್ಞಾಮಕರು, ಬರೀ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ, ಪ್ರತಿಜ್ಞೆಯನ್ನೇ ಮಾಡಿದ. ನಾನು ನನ್ನ ತಂಗಿಯನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಅವನಿಗೆ ಮಾತನ್ನ ಕೊಟ್ಟ. ಹೀಗೆ ದುರ್ಯೋಧನ ತನ್ನ ಕುಟಿಲ ಬುದ್ಧಿಯಿಂದಾಗಿ ಬಲರಾಮನನ್ನು ತನ್ನ ಹತ್ತಿರ ಸೆಳೆದುಕೊಂಡ, ಜೊತೆಗೆ ಅವನಿಂದಾಗಿ ಅವನ ತಂಗಿಯನ್ನು ಕೂಡ ಮದುವೆಯಾಗುವಂತಹ ಪ್ರಸಂಗವನ್ನ ಕಲ್ಪಿಸಿಕೊಂಡ, ಕ್ರಿಯೇಟ್ ಮಾಡಿಕೊಂಡ. ಈ ರೀತಿಯಾಗಿ
ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಬಲರಾಮ ದೇವರು ಕೂಡ ಅವನಿಗೆ ಮಾತನ್ನ ಕೊಡ್ತಾರೆ. ಮುಂದೆ ಜ್ಯೇಷ್ಠಂ ಹೇನಂ ಕೇಶವೋ ನಾತಿವರ್ತೇತ್ ಇತ್ತೇವ ಮೇನೆ ಧಾರ್ತರಾಷ್ಟ್ರಃ ಸತಸ್ಮಾತ್ ಜಗ್ರಾಹ ಹಸ್ತಂ ದಕ್ಷಿಣಂ ಸತ್ಯಹೇತೋಃ ದದೌ ಚ ರಾಮಃ ಕರಮಸ್ಮೈ ಹಲಾಂಕಂ. ಪದಚ್ಛೇದ ಜ್ಯೇಷ್ಠಂ ಹಿ ಏನಂ ಕೇಶವಃ ನ ಅತಿವರ್ತೇತ್ ಇತಿ ಏವ ಮೇನೆ ಧಾರ್ತರಾಷ್ಟ್ರಃ ಸಹ ತಸ್ಮಾತ್ ಜಗ್ರಾಹ ಹಸ್ತಂ ದಕ್ಷಿಣಂ ಸತ್ಯಹೇತೋಃ ದದೌ ಚ ರಾಮಃ ಕರಂ ಅಸ್ಮೈ ಹಲಾಂಕಂ. ದುರ್ಯೋಧನಿಗೆ ಒಂದು ಮಾತು ವಿಚಾರ ಗೊತ್ತಿತ್ತು. ಕೃಷ್ಣ ಕೇಶವ ಜ್ಯೇಷ್ಠಂ ಹೇನಂ, ಅಣ್ಣನ ಮಾತನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಬಲರಾಮ ಅಣ್ಣ, ಹಾಗಾಗಿ ಅಣ್ಣನ ಮಾತನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದುರ್ಯೋಧನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ತಾನೇ ಮಾಡಿದ, ಬಲರಾಮನ ಹತ್ತಿರ ಬಂದು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿಸಿಕೊಂಡು ಕೊನೆಗೆ ಸುಭದ್ರೆಯನ್ನು ಪಡೆಯುವಂತಹ ವಿಚಾರವನ್ನು ಮಾಡಿದ. ಕೊನೆಗೆ ನೀನು ಹೇಳಿದಂತಹ ಮಾತು ಸತ್ಯವಾಗಬೇಕು, ಸುಮ್ಮನೆ ಬಾಯಿ ಮಾತಾದ್ರೆ ಆಗೋದಿಲ್ಲ. ಹಾಗಾಗಿ ಮಾಡಿದ, ದಕ್ಷಿಣಂ ಹಸ್ತಂ, ಅದು ಸತ್ಯವಾಗಬೇಕು, ಸತ್ಯಹೇತೋ, ಸತ್ಯವಾಗಬೇಕು ಅಂತ ಅವನ ಮೂಲಕ ಪ್ರತಿಜ್ಞೆಯನ್ನು ಮಾಡಿಸಿಕೊಳ್ಳಬೇಕೆಂತ ಹಿನ್ನೆಲೆಯಲ್ಲಿ ನಿನ್ನ ಬಲಗೈಯನ್ನು ಕೊಡು ಎಂಬುದಾಗಿ ಕೇಳಿದ್ದಾನೆ. ದಕ್ಷಿಣಂ ಹಸ್ತಂ, ಬಲಗೈಯನ್ನು ಕೊಡು ಅಂತ ಕೇಳಿದ. ಅಂದರೆ ಕ್ಷತ್ರಿಯರಲ್ಲಿ ಬಲಗೈಯನ್ನು ಹೀಗೆ ಒಂದು ಸೆಕೆಂಡ್ ತರ ಕೊಟ್ಟು ಹೇಳಿದರೆ ಅದು ಪ್ರತಿಜ್ಞೆ ರೀತಿಯಲ್ಲಿ ಅಂತ. ಹಾಗಾಗಿ ಬಲಗೈಯನ್ನು ಕೊಡು ಅಂತ ಹೇಳಿದಾಗ ಬಲರಾಮ ದೇವರು ಹಲಾಂಕಂ ಕರಂ, ವಿಶೇಷವಾಗಿ ಆ ಬಲರಾಮ ದೇವರ ಕೈಯಲ್ಲಿ ಹಲದ ಚಿಹ್ನೆ, ನೇಗಿಲಿನ ಚಿಹ್ನೆ ಇತ್ತು ಅಂತೆ. ಹೀಗೆ ಆ ನೇಗಿಲಿನ ಚಿಹ್ನೆ ಇರುವಂತಹ ತಮ್ಮ ಒಂದು ಬಲಗೈಯನ್ನ ದುರ್ಯೋಧನಿಗೆ ಕೊಟ್ಟ. ಹೀಗೆ ದುರ್ಯೋಧನ ಎಲ್ಲ ರೀತಿಯಾಗಿ ಒಂದು ಪ್ಲಾನ್ ಮಾಡಿಕೊಂಡು ಪ್ರಾರಂಭದಲ್ಲಿ ಬಲರಾಮ ದೇವರ ಹತ್ತಿರ ಶಿಷ್ಯನಾಗಿ ಬಂದು ನಂತರ ಅವರ ತಂಗಿಯನ್ನೇ ಮದುವೆ ಮಾಡಿಕೊಡು ಅಂತ ಕೇಳಿ, ಅವರು ಮಾಡಿಕೊಡ್ತೇವೆ ಅಂತ ಮಾತು ಹೇಳಿದರೂ ಕೂಡ ಅವರ ಮಾತಿನಲ್ಲಿ ವಿಶ್ವಾಸ ನೀಡದೇನೆ ನೀವು ನಿಮ್ಮ ಬಲಗೈಯನ್ನೇ ಕೊಟ್ಟೆ ಈ ಮಾತನ್ನು ಹೇಳಬೇಕು ಅಂತ ಅವರ ಮೂಲಕ ಹಲಾಂಕ ಇರುವಂತಹ, ನೇಗಿಲಿನ ಚಿಹ್ನೆ ಇರುವಂತಹ ಅವರ ಬಲಗೈಯನ್ನ ಹಿಡಿದುಕೊಂಡು ಆ ಮಾತನ್ನು ಹೇಳಿಸಿದ. ಹೀಗೆ ಬಲರಾಮದೇವರು ಹೇಳ್ತಿದ್ರೆ, ನಾನು ಅವಶ್ಯವಾಗಿ ನನ್ನ ತಂಗಿಯನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಕೈಯನ್ನು ಕೊಟ್ಟು, ಬಲಗೈಯನ್ನು ಕೊಟ್ಟು ಪ್ರತಿಜ್ಞಾಪೂರ್ವಕವಾಗಿ ಹೇಳಿದರು. ಮುಂದೆ ರೂಪೇಣ ತಸ್ಯಾಹ ಮೋಹಿತಃ ಧಾರ್ತರಾಷ್ಟ್ರಃ
ವಿಶೇಷತಃ ಕೃಷ್ಣರಾಮೌ ಭಗಿನ್ಯಾಃ ಸ್ನೇಹಾತ್ ವಶಂ ಯಾಸ್ಯತ ಇತ್ಯಗೃಹ್ಣಾತ್ ಹಸ್ತಂ ಹಲಾಂಕಂ ಹಲಿನೋ ರಿಪುಘ್ನಂ. ಪದಚ್ಛೇದ ರೂಪೇಣ ತಸ್ಯಾಹ ಮೋಹಿತಃ ಧಾರ್ತರಾಷ್ಟ್ರಃ ವಿಶೇಷತಃ ಕೃಷ್ಣರಾಮೌ ಭಗಿನ್ಯಾಃ ಸ್ನೇಹಾತ್ ವಶಂ ಯಾಸ್ಯತ ಇತಿ ಅಗೃಹ್ಣಾತ್ ಹಸ್ತಂ ಹಲಾಂಕಂ ಹಲಿನಃ ರಿಪುಘ್ನಂ. ದುರ್ಯೋಧನ ತಸ್ಯಾಹ ರೂಪೇಣ ಮೋಹಿತಃ, ಆ ಸುಭದ್ರಾದೇವಿಯರ ಅದ್ಭುತವಾದಂತಹ ಒಂದು ರೂಪಕ್ಕೆ ಮರುಳಾಗಿ ಬಿಟ್ಟಿದ್ದ. ಅಷ್ಟು ಮಾತ್ರ ಅಲ್ಲ, ಈ ಸುಭದ್ರೆಯನ್ನ ಮದುವೆಯಾದರೆ ಅನಿವಾರ್ಯವಾಗಿ ಕೃಷ್ಣರಾಮವು ಸ್ನೇಹಾತ್ ವಶಂ ಯಾಸ್ಯತ, ತಂಗಿಯ ಮೇಲಿನ ಪ್ರೀತಿಯಿಂದಾಗಿ, ಭಗಿನ್ಯಾಹ ತಂಗಿಯಾದಂತಹ ಸುಭದ್ರೆಯ ಮೇಲಿನ ಪ್ರೀತಿಯಿಂದಾಗಿ ಅನಿವಾರ್ಯವಾಗಿ ಕೃಷ್ಣ ಮತ್ತು ಬಲರಾಮರು ನನ್ನ ವಶಕ್ಕೆ ಬರುತ್ತಾರೆ. ಯಾಕಂದ್ರೆ ನಾನು ಅವ್ರ ತಂಗಿ ಮದುವೆ ಆಗಿದ್ದೇನೆ, ಹಾಗಾಗಿ ಅವಶ್ಯವಾಗಿ ನನ್ನ ವಶಕ್ಕೆ ಬಂದೇ ಬರ್ತಾರೆ ಎಂಬುದಾಗಿ ಈ ಒಂದು ಹಿನ್ನೆಲೆಯಲ್ಲಿ, ಒಂದು ಸುಭದ್ರೆಯ ಅದ್ಭುತವಾದಂತಹ ರೂಪಕ್ಕೆ ಮರಳಾಗಿದ್ದ, ಇನ್ನೊಂದು ಕೃಷ್ಣ ಮತ್ತು ಬಲರಾಮರು ನನ್ನ ವಶಕ್ಕೆ ಬರ್ತಾರೆ ಅಂತ, ಈ ಎರಡೂ ಹಿನ್ನೆಲೆಯಲ್ಲಿ ಏನ್ ಮಾಡಿದ, ಆ ದುರ್ಯೋಧನ ಸುಭದ್ರೆಯನ್ನ ಮದುವೆ ಮಾಡ್ಲಿಕ್ಕೆ ತೀರ್ಮಾನವನ್ನು ಮಾಡಿದ್ದ. ಹೀಗೆ ಆ ರಿಪುಘ್ನಂ ಹಲಾಂಕಂ, ಶತ್ರು ಸಂಹಾರಕವಾದಂತಹ ಚಿಹ್ನೆ ಅದು. ಅಂದ್ರೆ ಬಲರಾಮ ದೇವರು ಅಷ್ಟು ಬಲಿಷ್ಠರು. ವಿಶೇಷವಾಗಿ ಆಚಾರ್ಯರು ತಂತ್ರ ಸಂಗ್ರಹದಲ್ಲೂ ಕೂಡ ಹೇಳುವಂತೆ ಆ ಬಲರಾಮ ದೇವರ ಮೂಲ ರೂಪ ಶೇಷರೂಪ. ಶೇಷರೂಪದಲ್ಲೂ ಕೂಡ ಅವರು ಇದನ್ನೇ ಹಿಡ್ಕೊಂಡಿದ್ದಾರೆ ಅಂತ, ಯಾವ್ದು ಹಲಾಯುಧವನ್ನು ಹಿಡ್ಕೊಂಡಿದ್ದಾರೆ. ದದಾನೋ ಹಲಸೋನಂದೋ ಅಂತ ಮೂಲ ರೂಪದಲ್ಲಿಯೂ ಕೂಡ ಹಲವನ್ನ ಆಯುಧವನ್ನಾಗಿ ಹಿಡಿದುಕೊಂಡಿದ್ದಾರೆ ಶೇಷದೇವರು. ಹಾಗಾಗಿ ಅಂತಹ ರಿಪುಘ್ನ ಶತ್ರು ನಾಶಕವಾದಂತಹ ಆ ಹಲಾಂಕ, ಹಲದ ಚಿಹ್ನೆ ಇರುವಂತಹ ಆ ಬಲರಾಮ ದೇವರ ಕೈಯನ್ನ ಅವನು ಹಿಡಿದುಕೊಂಡ. ಹೀಗೆ ಬಲರಾಮ ದೇವರು ಅವನಿಗೆ ಮಾತನ್ನ ಕೊಟ್ಟರು. ಮುಂದೆ ಜಾತಾ ದೇವಕ್ಯಾಂ ಸಾ ಸುಭದ್ರೇತಿ ನಾಮ್ನ ಭದ್ರಾ ರೂಪೇಣ ಆನಕದುಂದುಭೇಸ್ತಾಂ. ಕೃತ್ವಾ ಪುತ್ರೀಂ ರೋಹಿಣಿ ಸ್ವಾಮರಕ್ಷತ್
ಪೂರ್ವಂ ತು ಯಾಸೀತ್ ತ್ರಿಜಟೈವ ನಾಮ್ನಾ. ಪದಚ್ಛೇದ. ಜಾತಾ ದೇವಕ್ಯಾಂ ಸಾ ಸುಭದ್ರಾ ಇತಿ ನಾಮ್ನಾ ಭದ್ರಾ ರೂಪೇಣ ಆನಕದುಂದುಭೇಃ ತಾಂ ಕೃತ್ವಾ ಪುತ್ರೀಂ ರೋಹಿಣಿ ಸ್ವಾಂ ಅರಕ್ಷತ್. ಪೂರ್ವಂ ತು ಯಾ ಆಸೀತ್ ತ್ರಿಜಟಾ ಏವ ನಾಮ್ನಾ. ಇವಳು ಯಾರು? ಸುಭದ್ರೆ ಅಂತಂದ್ರೆ ಪೂರ್ವಂ ಆ ಯಾ ತ್ರಿಜಟಾ ಏವ ನಾಮ್ನಾ. ಹಿಂದೆ ರಾಮಾಯಣದ ಸಂದರ್ಭದಲ್ಲಿ ಒಂದು ಕಥೆ ಬರುತ್ತೆ. ಸೀತಾದೇವಿ ಆಕೃತಿಯನ್ನು ಅಪಹಾರ ಮಾಡಿಕೊಂಡು ಹೋದಾಗ ರಾವಣ ಅಶೋಕವನದಲ್ಲಿ ನಿತ್ಯದಲ್ಲಿ ಕೂಡ ಸೀತಾದೇವಿಯ ಸೇವೆಯನ್ನು ಮಾಡಿದಂಥವಳು ತ್ರಿಜಟ ಎನ್ನುವಂತಹ ರಾಕ್ಷಸಿ. ಆ ತ್ರಿಜಟ ಎನ್ನುವಂತಹ ರಾಕ್ಷಸಿಯೇನೆ ಈಗ ಆ ದೇವಕ್ಯಾಂ ಸುಭದ್ರಾ ಇತಿ ನಾಮ್ನ ಆನಕದುಂದುಬೇಹೆ. ಆನಕದುಂದುಬಿ ಅಂತಂದ್ರೆ ವಸುದೇವ ಅವನು ಹುಟ್ಟಿದಾಗ ಆನಕಗಳು ದುಂದುಬಿಗಳು ಅಂದ್ರೆ ಭೇರಿನಾದ ಆಯಿತು. ಯಾಕಂದ್ರೆ ಕೃಷ್ಣನ ತಂದೆ ಹುಟ್ಟಿದ್ದಾನೆ ಅಂತ. ಹಾಗಾಗಿ ಅವನಿಗೆ ಆನಕದುಂದುಬಿ ಅಂತ ಹೆಸರಿಟ್ಬಿಟ್ರು. ಹೀಗೆ ಸುಭದ್ರ ದೇವಕಿ ಮತ್ತು ವಸುದೇವ ದಂಪತಿಗಳ ಮಗಳಾಗಿ ಅವಳು ಯಾರು? ತ್ರಿಜಟೆ ಸುಭದ್ರಾ ಇತಿ ನಾಮ್ನ ಜಾತ. ಸುಭದ್ರಾ ಎನ್ನುವಂತ ಹೆಸರಿನಿಂದಾಗಿ ಭದ್ರಾ ರೂಪೇಣ. ರಾಕ್ಷಸಿ ಅಂದ ತಕ್ಷಣ ಏನೋ ಕೆಟ್ಟ ರೂಪ, ಅಮಂಗಲವಾದಂತಹ ರೂಪ ಅಲ್ಲ. ಭದ್ರಾ ರೂಪೇಣ ಉತ್ತಮವಾದಂತಹ, ಮಂಗಳಕರವಾದಂತಹ, ಶುಭಕರವಾದಂತಹ ರೂಪದಿಂದಾಗಿ ಅವಳು ಹುಟ್ಟಿದ್ದಳು, ದೇವಕಿ ಮತ್ತು ವಸುದೇವರಿಂದಾಗಿ. ಅವಳನ್ನ ರೋಹಿಣಿ ಪುತ್ರೀಂ ಕೃತ್ವ ಅರಕ್ಷತ್. ರೋಹಿಣಿ ತನ್ನ ಮಗಳನ್ನಾಗಿ ಮಾಡ್ಕೊಂಡಿದ್ದು. ರೋಹಿಣಿ ಅಂದ್ರೆ ದೇವಕಿ ಅಕ್ಕ, ಅಂದ್ರೆ ವಸುದೇವನ ಇನ್ನೊಬ್ಬ ಹೆಂಡತಿ. ಹಾಗಾಗಿ ಆ ದೇವಕಿಯಲ್ಲಿ ಹುಟ್ಟಿದಂತಹ ಸುಭದ್ರೆಯನ್ನ ರೋಹಿಣಿ ತನ್ನ ಮಗಳನ್ನಾಗಿ ಮಾಡಿಕೊಂಡು ಏನೋ ಪ್ರೀತಿಯಿಂದಾಗಿ ಸಾಕೊಂಡಿದ್ಲು. ಹೀಗೆ ಸುಭದ್ರೆ ಮೂಲತಃ ತ್ರಿಜಟ ಎನ್ನುವಂತಹ ರಾಕ್ಷಸಿ. ಮುಂದೆ ಸೀತಾಯಾಹ ಪ್ರಾಂಗ್ ನಿತ್ಯ ಶುಶ್ರೂಷಣಾತ್ ಸ ಬಭೂವ ವಿಷ್ಣೋಃ ಭಗಿನಿ ಪ್ರಿಯಾ ಚ. ಉಮಾವೇಶಾತ್ ರೂಪ ಗುಣೋಪಪನ್ನ ಪದ್ಮೇಕ್ಷಣ ಚಂಪಕಧಾಮ ಗೌರಿ. ಪದಚ್ಛೇದ. ಸೀತಾಯಾಹ ಪ್ರಾಂಗ್ ನಿತ್ಯ ಶುಶ್ರೂಷಣಾತ್ ಸ ಬಭೂವ ವಿಷ್ಣೋಃ ಭಗಿನಿ ಪ್ರಿಯಾ ಚ ಉಮಾವೇಶಾತ್ ರೂಪಗುಣೋಪಪನ್ನ ಪದ್ಮೇಕ್ಷಣ ಚಂಪಕಧಾಮ ಗೌರಿ. ತ್ರಿಜಟೆ ಎನ್ನುವಂತಹ ರಾಕ್ಷಸಿಗೆ ಪರಮಾತ್ಮನ ತಂಗಿಯಾಗುವಂತಹ ಸೌಭಾಗ್ಯ ಎಲ್ಲಿಂದ ಬಂತು ಅಂದ್ರೆ ಹಿಂದೆ ಹೇಳಿದಂತೆ ಸೀತಾಯಾಹ
ಪ್ರಾಂಗ್ ನಿತ್ಯ ಶುಶ್ರೂಷಣಾತ್. ಸೀತಾದೇವಿಗೆ ಪ್ರತಿನಿತ್ಯ ಸೇವೆ ಮಾಡಿದ್ದರ ಪರಿಣಾಮವಾಗಿ ಅವಳು ವಿಷ್ಣೋ ಪ್ರಿಯಾ ಭಗಿನಿ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯ ತಂಗಿಯಾಗಿ ಹುಟ್ಟಿತಾ ಇದ್ದಾಳೆ. ಅವಳಲ್ಲಿ ಜೊತೆಗೆ ಪಾರ್ವತೀದೇವಿಯ ಆವೇಶ ಇತ್ತು. ಉಮಾವೇಶಾತ್ ರೂಪ ಗುಣೋಪಪನ್ನ, ಉತ್ತಮವಾದಂತಹ ರೂಪ ಮತ್ತು ಉತ್ತಮವಾದಂತಹ ಗುಣಗಳಿಂದ ಕೂಡಿದಂತಹ ಅವಳು ಪದ್ಮೇಕ್ಷಣ, ಕಮಲದಂತಹ ಸುಂದರ ಕಣ್ಣುಗಳು, ಚಂಪಕ ಧಾಮ ಗೌರಿ. ಆಚಾರ್ಯರು ಹೇಗೆ ವರ್ಣನೆ ಮಾಡ್ತಾರೆ ನೋಡಿ ಸೌಂದರ್ಯವನ್ನ. ಪದ್ಮೇಕ್ಷಣ ಚಂಪಕ ಧಾಮ ಗೌರಿ. ಚಂಪಕ ಅಂದ್ರೆ ಸಂಪಿಗೆ ಹೂವು. ಅವಳ ಮೈಬಣ್ಣ ಯಾವ ರೀತಿ ಇತ್ತು ಅಂದ್ರೆ ಚಂಪಕ ಧಾಮ, ಸಂಪಿಗೆ ಹೂವಿನ ಹಾರದಂತೆ. ಗೌರಿ, ಗೌರ ಅಂದ್ರೆ ಬಿಳಿ, ಗೌರಿ ಅಂದ್ರೆ ಬಿಳಿ ಬಣ್ಣದವಳು ಅಂತ. ಅವಳ ಮೈಬಣ್ಣ ಒಳ್ಳೆ ಸಂಪಿಗೆಯ ಮಾಲೆಯಂತೆ ಗೌರ ವರ್ಣ, ಉತ್ತಮವಾದಂತಹ ವರ್ಣದಿಂದ ಕೂಡಿದ್ದಳು. ಹೀಗೆ ಸೀತಾದೇವಿಯ ಸೇವೆ ಮಾಡಿದ್ದರ ಪರಿಣಾಮವಾಗಿ ಪರಮಾತ್ಮನ ತಂಗಿಯಾಗುವಂತಹ ಸೌಭಾಗ್ಯ ಬಂತು. ಮುಂದೆ ಅವಳು ಮದುವೆ ಆಗೋದು ಯಾರನ್ನ? ಅರ್ಜುನನನ್ನ. ಅರ್ಜುನ ಯಾರು? ದೇವೇಂದ್ರನ ಅವತಾರ. ಸೀತಾಕೃತಿಯಲ್ಲಿ ಇದ್ದದ್ಯಾರು? ಇಂದ್ರನೇ. ಹಿಂದೆ ನಾವು ಕೇಳಿದ್ದೆವು ರಾಮಾಯಣದ ಭಾಗದಲ್ಲಿ. ಅದರಲ್ಲಿ ವ್ಯವಹಾರ ಸಿದ್ಧಿಗೋಸ್ಕರ ಇಂದ್ರ ಪ್ರವೇಶ ಮಾಡಿದ ಅಂತ. ಹಾಗಾಗಿ ಒಂದು ಹಂತದಲ್ಲಿ ಅವಳು ಇಂದ್ರನ ಸೇವೆಯನ್ನು ಮಾಡಿದ್ದಳು. ಹಾಗಾಗಿ ಮುಂದೆ ಇಂದ್ರನನ್ನೇ ಕೈ ಹಿಡಿಯುವಂತ ಭಾಗ್ಯವು ಕೂಡ ಅವಳಿಗೆ ಬಂತು. ಹೀಗೆ ಹುಟ್ಟಿದಲ್ಲಿ ಸುಭದ್ರೆ ತ್ರಿಜಟ ಎನ್ನುವಂತಹ ಹಿಂದೆ ರಾಕ್ಷಸಿಯಾಗಿದ್ದಳು, ಅವಳ ಅವತಾರ. ಜೊತೆಗೆ ಪಾರ್ವತಿ ದೇವಿಯ ಆವೇಶ ಕೂಡ ಅಲ್ಲಿ ಇತ್ತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಯಾವ ರೀತಿಯಾದಂತ ವಿಚಾರಗಳಾಯ್ತು ಅಂತ ನಾಳೆ ಅಮಾವಾಸ್ಯೆ ಶನಿವಾರ, ನಾಡಿದ್ದು ಪಾಡ್ಯ ಭಾನುವಾರ. ಶನಿವಾರ ಭಾನುವಾರ ಪಾಠ ಇರೋದಿಲ್ಲ, ಮತ್ತೆ ಸೋಮವಾರ ದಿನ ಈ ಪಾಠ ಮುಂದುವರಿಯುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.